ನೀರು ಸೇವನೆ ಮಾಡೋಕ್ಕೆ ಹೋಗ್ಬಿಟ್ಟು ಒಂದು ರಾಸಾಯನಿಕವನ್ನು ಏನು ಮಾಡಿದೆ, ಸೇವನೆ ಮಾಡಿಬಿಟ್ಟೆ. ಎಲ್ಲೋ ಒಂದು ಕಡೆ ಆ ನೋವನ್ನು ತಟ್ಕೊಳ್ಳಾರ್ದೇ ನಾನೆಲ್ಲೋ ಬಿದ್ದೋಗ್ಬಿಟ್ಟಿದ್ದೀನಿ. ಆಂಬುಲೆನ್ಸ್ ಮೂಲಕ ನನ್ನನ್ನು SS ಆಸ್ಪತ್ರೆ ದಾವಣಗೆರೆಯಲ್ಲಿ ದಾಖಲು ಮಾಡ್ತಾರೆ. ಎಮರ್ಜೆನ್ಸಿಯಾಗಿ ಅವರನ್ನು CT ಸ್ಕ್ಯಾನ್, ಎಂಡೋಸ್ಕೋಪಿ ಮಾಡ್ತೀವಿ. ನಿನ್ನ ಅದೃಷ್ಟ, ಉಳಿದ್ರೆ ಉಳಿಬೋದು, ಹೋದ್ರೆ ಹೋಗ್ಬೋದು. ಭಾಳ ಹಸಿವು, ಒಂದು ಕಡೆ ಹಸಿವಾಗ್ತಾ ಇದೆ, ಒಂದು ಕಡೆ ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಬಟ್ ನನಗೆ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲಪ್ಪ ಅಂದ್ರೆ ಅನ್ನನಾಳನೇ ಕಟ್ ಮಾಡಿಬಿಟ್ಟಿದ್ದಾರೆ. ನನ್ನ ಹೆಸರು ಓಬ್ಳೇಶ್ ಅಂತ. ನಾನು ಪಾವಗಡ ತಾಲೂಕಿನ ಸಾಸಲಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ಒಮ್ಮೆ ನಮ್ಮ ಮನೆಯಲ್ಲೇನೆ ಚಳ್ಳಕೆರೆಯಲ್ಲಿ ನೀರು ಸೇವನೆ ಮಾಡೋಕ್ಕೆ ಹೋಗ್ಬಿಟ್ಟು ಒಂದು ರಾಸಾಯನಿಕವನ್ನು ಏನು ಮಾಡಿದೆ, ಸೇವನೆ ಮಾಡಿಬಿಟ್ಟೆ. ಆದರೆ ನನಗೆ ರಾಸಾಯನಿಕ ಅಂತ ಗೊತ್ತಿರಲಿಲ್ಲ. ಆಗೇನಾಯಿತು, ತುಂಬ ಹೊಟ್ಟೆಯಲ್ಲಿ ತುಂಬ ಉರಿ ಕಾಣಿಸ್ತಾ ಇತ್ತು. ನಾನು ನೋವು ತಾಳಾರ್ದು ನಾನು ಹೊರಗಡೆ ಸಮೀಪದ ಹಾಸ್ಪಿಟ್ಲ್ ಇಲ್ಲಿದೆಯೋ ಅಂತೇಳಿ ಹೋಗ್ಬಿಟ್ಟೆ. ಹೋಗ್ತಾ ಇರಬೇಕಾದ ರಸ್ತೆಯಲ್ಲಿ ಎಲ್ಲೋ ಒಂದು ಕಡೆ ಆ ನೋವನ್ನು ತಟ್ಕೊಳ್ಳಾರ್ದೇ ನಾನೆಲ್ಲೋ ಬಿದ್ದೋಗ್ಬಿಟ್ಟಿದ್ದೀನಿ. ಆಗ ನನ್ನನ್ನು ನೋಡಿರ್ತಕ್ಕಂಥ ಅಲ್ಲಿ ಚಳ್ಳಕೆರೆಯ ಜನ ಏನು ಮಾಡಿದ್ರು, ಸಮೀಪದ ಹಾಸ್ಪಿಟ್ಲಿಗೆ ಹೋಗಿ ದಾಖಲು ಮಾಡ್ತಾರೆ. ಅಲ್ಲಿ ಏನು ಮಾಡಿದ್ರು, ಸ್ವಲ್ಪ ವಾಂತಿಯನ್ನು ಮಾಡಿಸಿದ್ರು. ನನ್ನ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗ್ಬಿಡ್ತು. ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲೂ ಸಹ ಸಮಯ ಮೀರಿ ಹೋಗಿದೆ. ನಾವೇನು ಮಾಡೋಕ್ಕಾಗೋದಿಲ್ಲ. ನೀವೇನು ಮಾಡ್ಬೋದು, ಇಲ್ಲೇ ಸಮೀಪದಲ್ಲಿ ನಾರಾಯಣ ಹೆಲ್ತ್ SS ಹಾಸ್ಪಿಟಲ್ ಅಂತ ದಾವಣಗೆರೆಯಲ್ಲಿದೆ. ಅಲ್ಲಿ ಒಳ್ಳೆ ಚಿಕಿತ್ಸೆ ಉಂಟು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅವರಿಗೆ ಸಲಹೆಯನ್ನು ಕೊಟ್ಟು ಡಾಕ್ಟ್ರು ಆಂಬುಲೆನ್ಸ್ ಮೂಲಕ ನನ್ನನ್ನು SS ಆಸ್ಪತ್ರೆ ದಾವಣಗೆರೆಯಲ್ಲಿ ದಾಖಲು ಮಾಡ್ತಾರೆ. ಡಾಕ್ಟ್ರ್ ಬಂದು ನೋಡಿ, ಆಗಲ್ಲ ಕಣಪ್ಪ ಇಲ್ಲಿ ಹಿಂಗೆ ಅಂದರು. ಹೆಂಗ ನೋಡಿ ಹೆಂಗ ಅನುಕೂಲ ಮಾಡಿ ಅಂತ ಅಂಬೋವತ್ತಿಗೆ ಆಯ್ತಪ್ಪ, ಬೆಳಗ್ಗೆ ಹೋಗ್ತೀವಿ ಆಪ್ರೇಷನ್ಗೆ. ಅದು ನಿನ್ನ ಅದೃಷ್ಟ, ಉಳಿದ್ರೆ ಉಳಿಬೋದು, ಹೋದ್ರೆ ಹೋಗ್ಬೋದು, ಮಾಡೋದು ಮಾಡ್ತೀನಿ ಅಂದರು. ಆಗಲಿ ಮಾಡಿ ಅಂದೆ. ನಾನೀಗ ರಾಸಾಯನಿಕವನ್ನು ಸೇವನೆ ಮಾಡಿದ್ನಲ್ವ, ಏನಾಯಿತು, ಹೊಟ್ಟೆ ಒಳಗೆ ಹೋಗ್ತಾ ಅನ್ನನಾಳ ಮತ್ತು ಜಠರ ಮತ್ತು ಸಣ್ಣ ಕರಳಿನ ಸ್ವಲ್ಪ ಭಾಗವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿತ್ತಂತೆ. ಆ ಸುಟ್ಟು ಹಾಕಿದಾಗ ಆ ಭಾಗ ತೆಗೆದ್ರೆ ನಾನು ಬದುಕ್ತೀನಿ ಅಂತಕ್ಕಂಥ ಮಾತನ್ನು ನಮ್ಮ ಪೋಷಕರಿಗೆ ವೈದ್ಯರು ತಿಳಿಸ್ಕೊಟ್ಟಿದ್ರು. ಸೊ ಇವರ ಒಂದು ಗಂಭೀರತೆಯನ್ನು ನೋಡಿ ನಾವು ಅವರನ್ನ ಎಮರ್ಜೆನ್ಸಿಯಾಗಿ ಅವರನ್ನು CT ಸ್ಕ್ಯಾನ್, ಎಂಡೋಸ್ಕೋಪಿ ಮಾಡ್ತೀವಿ. ಅದರಲ್ಲಿ ಅನ್ನನಾಳ, ಜಠರ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿತ್ತು ಮತ್ತು ಶ್ವಾಸಕೋಶದಲ್ಲೂ ಸಹ ಅದರ ಪರಿಣಾಮವಾಗಿತ್ತು. ಸೊ ಆ ಜಠರವು ಒಡೆದೋಗಿರೋ ಕಾರಣದಿಂದ ಅವರಿಗೆ ಎಮರ್ಜೆನ್ಸಿ ಆಪರೇಷನ್ ಮಾಡಲಾಗ್ತದೆ. ಅಂದರೆ ಟೋಟಲ್ ಗ್ಯಾಸ್ಟ್ರೆಕ್ಟಮಿ ಅಂತ ಹೇಳ್ತೀವಿ. ಮತ್ತು ಅದರ ಜೊತೆಗೆ ಸಹ ಅವರ ಅನ್ನನಾಳವನ್ನು ಹೊಟ್ಟೆ ಮತ್ತು ಕುತ್ತಿಗೆಯಲ್ಲಿ ಹೊರಗೆ ತಂದು ಇಡಬೇಕಾಗ್ತದೆ. ಆ ಒಂದು ಗಂಭೀರವಾದಂಥ ಸ್ಥಿತಿಯಲ್ಲಿ ಈ ಸರ್ಜರಿಯನ್ನು ನಾವು ಮಾಡ್ತೇವೆ. ಮಾಡಿದ ನಂತರ ಅವರು 7 ದಿವಸಗಳ ಕಾಲ ಅದನ್ನು ವೆಂಟಿಲೇಟರಲ್ಲಿ ನಾವು ಇಟ್ಟಿದ್ವಿ. ನಂತರ ಅವರು ಆ ವೆಂಟಿಲೇಟ್ರಿಂದ ರಿಕವರ್ ಆಗ್ತಾರೆ. ರಿಕವರ್ ಆದಮೇಲೆ ಬಾಯಲ್ಲಿ ಊಟ ತಗೊಳಕ್ಕಾಗೋದಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಅವರಿಗೆ ಚಿಕ್ಕ ಕರಳಿನಲ್ಲಿ ಒಂದು ಚಿಕ್ಕ ಟ್ಯೂಬನ್ನು ಹಾಕಿದ್ವಿ. ಸೊ ಆ ಟ್ಯೂಬ್ ಮುಖಾಂತರವೇ ಅವರು ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಅವರು ಜೀವನ ಮಾಡಬೇಕಾಗುತ್ತೆ. ಈ ವ್ಯಕ್ತಿ ಈ ರೀತಿಯಾಗಿ ಯಶಸ್ವಿಯಾಗಿ ಗುಣಮುಖರಾಗಿ ಮೊದಲನೇ ಹಂತದ ಸರ್ಜರಿಯಲ್ಲಿ ಅವರು ಯಶಸ್ವಿಯಾಗಿ ಅವರಿಗೆ ನಾವು ಮನೆಗೆ ಕಳಿಸ್ಕೊಟ್ಟಿದ್ವಿ. ಸುಮಾರು 6 ತಿಂಗಳ ಕಾಲ ಬದುಕಿದ್ದೀನಿ ಸರ್. ಭಾಳ ಹಸಿವು, ಒಂದು ಕಡೆ ಹಸಿವಾಗ್ತಾ ಇದೆ, ಒಂದು ಕಡೆ ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಬಟ್ ನನಗೆ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲಪ್ಪ ಅಂದ್ರೆ ಅನ್ನನಾಳನೇ ಕಟ್ ಮಾಡಿಬಿಟ್ಟಿದ್ದಾರೆ. ಆ ಒಂದು ಸಣ್ಣ ಕರಳು, ಜಠರ ಮತ್ತು ಅನ್ನನಾಳ ಮತ್ತೆ ಕ್ರಿಯೇಟ್ ಮಾಡಬೇಕಲ್ಲ, ಆ ಕ್ರಿಯೇಟ್ ಮಾಡೋದಕ್ಕೆ 6 ತಿಂಗಳು ಸಮಯ ಬೇಕಂತೆ. ಆ 6 ತಿಂಗಳು ಸಮಯ ಅಂತ ಕೇಳಿ ನನಗೆ ದಿಗ್ಭ್ರಾಂತನಾಗ್ಬಿಟ್ಟೆ. ನನಗೆ ಯಾಕಪ್ಪ ಇಂಥ ಕಷ್ಟ ಕೊಟ್ಬಿಟ್ಟೆ ದೇವರು, ಭಾಳ ಬೇಜಾರಾಗ್ಬಿಡ್ತು ಸರ್. ಯಾಕಂದರೆ 6 ತಿಂಗಳು ಕಾಯಬೇಕು. 6 ತಿಂಗಳ ಕಾಲ ನಾವು ಕಾಯ್ತೀವಿ. ಅವರ ಈ ತೊಂದರೆ ಎಷ್ಟರ ಮಟ್ಟಿಗೆ ಅದು ದೇಹದಲ್ಲಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ. ಯಾಕಂದರೆ ಆ್ಯಸಿಡ್ ಹಾಗೂ ಕುಡಿದ ತಕ್ಷಣ ಕೆಲವೊಂದು ಪರಿಣಾಮಗಳನ್ನು ಅದು ಬೀರುತ್ತದೆ. ನಂತರ ಅದರ 3 ರಿಂದ 6 ತಿಂಗಳವರೆಗೆ ಅದರ ಮೈಕ್ರೋಸ್ಕೋಪಿಕ್ ಪರಿಣಾಮಗಳು ಆಗ್ತಿರ್ತವೆ. ಅದನ್ನು ನಾವು 6 ತಿಂಗಳಾದಮೇಲೆ ಮತ್ತೆ ಅದನ್ನು ಎಲ್ಲ ಪರೀಕ್ಷೆ ಮಾಡಿ ನೋಡಿದ ಮೇಲೆ ಅವರನ್ನು ನಾವು 2ನೇ ಹಂತದ ಸರ್ಜರಿ 6 ತಿಂಗಳ ನಂತರ ಮಾಡ್ತೀವಿ. ಅದು ಏನು ಮಾಡೋದಂದರೆ, ಅವರ ದೊಡ್ಡ ಕರಳಿನ ಅರ್ಧ ಭಾಗವನ್ನು ತೆಗೆದುಕೊಂಡು ಬಂದು ಅವರ ಜಠರ ಮತ್ತು ಅನ್ನನಾಳವನ್ನು ಹೊಸದಾಗಿ ನಿರ್ಮಾಣ ಮಾಡೋಕ್ಕಾಗ್ತದೆ. ಅವರ ದೊಡ್ಡ ಕರಳನ್ನು ಹೊಟ್ಟೆಯಿಂದ ಎದೆ ಮೂಲಕ ಅದನ್ನು ಕುತ್ತಿಗೆಯಲ್ಲಿ ತಗೊಂಬಂದು ಕ್ರಿಕೋಫ್ಯಾರಿಕ್ಸ್ ಅಂತ ಹೇಳ್ತೀವಿ, ಅದರ ಹತ್ರ ತಗೊಂಬಂದು ಅದನ್ನು
ಜೋಡಣೆ ಮಾಡ್ತೀವಿ. ಅದೇ ಥರ ಕೆಳಗೆ ಚಿಕ್ಕ ಕರಳಲ್ಲಿ ದೊಡ್ಡ ಕರಳನ್ನು ತಗೊಂಬಂದು ಜೋಡಣೆ ಮಾಡ್ತೀವಿ. ಸೊ ಸುಮಾರು ಒಂದು 60 ಸೆಂಟಿಮೀಟರಷ್ಟು ಉದ್ದ ಒಂದು ದೊಡ್ಡ ಕರಳನ್ನು ನಾವು ತಗೊಂಡು ಅದನ್ನು ಕುತ್ತಿಗೆಯಿಂದ ಚಿಕ್ಕ ಕರಳವರೆಗೆ ಅದನ್ನು ನಾವು ಜೋಡಣೆ ಮಾಡ್ತೀವಿ. ಆ ಸರ್ಜರಿ ಆಯಿತು, ICUದಲ್ಲಿ ಸ್ವಲ್ಪ ವಾಕ್ ಮಾಡಿದೆ. ಕೊನೆಗೆ ಏನು ಮಾಡಿದ್ರು ಡಾಕ್ಟ್ರು, ಇವರು ಸಾಮಾನ್ಯ ಸ್ಥಿತಿಗೆ ಬರ್ತದೆ ಅಂತ ಗೊತ್ತಾಯಿತು. ಗೊತ್ತಾದಮೇಲೆ ಒಂದು ಸಿಪ್ ನೀರು ಕೊಟ್ಟರು, ಅಂದರೆ ಒಂದು ಸ್ವಲ್ಪ ನೀರು ಅಂದಾನಿ ಬಾಯಲ್ಲಿ ನೀರು ಹಾಕಿದ್ರು, ಬಾಯಲ್ಲಿ ನೀರು ಹೋಯ್ತು. ಹೋಯ್ತಪ್ಪ. ಇವರು ಮತ್ತೇನು ಮಾಡಿದ್ರು, MRI ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ನೋಡ್ತಾರೆ, CT ಸ್ಕ್ಯಾನಲ್ಲಿ ನೋ ಪ್ರಾಬ್ಲಮ್. ನಂತರ ನಾನು ಸೆಪ್ಟೆಂಬರ್ 29ಕ್ಕೆ ಮತ್ತೆ ಹಾಸ್ಪಿಟಲ್ ಫಾಲೋ ಅಪ್ ದಾವಣಗೆರೆಗೆ ಹೋದೆ. ಮತ್ತು ಡಾಕ್ಟ್ರ್ ಏನು ಮಾಡಿದ್ರು, ಸ್ಕ್ಯಾನ್ ಮಾಡಿದ್ರು. ಆಯ್ತಪ್ಪ, ನೀನು ಇನ್ಮೇಲೆ ನೀರು ಕುಡಿಬೋದು, ಸ್ಮ್ಯಾಶ್ ಮಾಡಿ ತಿನ್ನಬೇಕು, ಸೊ ಗಂಟೆಗೊಮ್ಮೆ ತಿನ್ನಬೇಕು ಅಂತ ಸ್ವಲ್ಪ ಅಂತ ಹೇಳಿದ್ರು. ಕಾಲಕ್ರಮೇಣ ಆಯಿತು, ಮತ್ತು ನಾರ್ಮಲ್ಲಾಗಾದೆ. ಈ ಥರವಾದಂತಹ ಎಮರ್ಜೆನ್ಸಿ ಕಂಡೀಷನಲ್ಲಿ ಆದಷ್ಟು ಬೇಗನೆ ಈ ಎಲ್ಲ ಫೆಸಿಲಿಟಿ ಇರ್ತಕ್ಕಂತಹ ಟರ್ಷರಿ ಕೇರ್ ಹಾಸ್ಪಿಟ್ಲ್ ಏನಂತೀವಿ, ಟೀಮ್ ವರ್ಕ್ ಇರ್ತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ ಅವರು ದಾಖಲಾದರೆ ಈ ಥರವಾಗಿ ಒಳ್ಳೆಯ ರಿಸಲ್ಟ್ಸನ್ನು ನಾವು ನೋಡಬಹುದು. ಇವಾಗ ಸ್ಕೂಲ್ಗೆ ಹೋಗಿ ಬರ್ತಾನೆ, ಹೊಲ್ದಕ್ಕೆ ಹೋಗಿ ಶೇಂಗಾ ತತ್ತಾನೆ. ದಿನ ಚೆನ್ನಾಗಿ ಬೈ ಕೊಡ್ಕೊಂಡು ಹೋಗಿ ಬರ್ತಾರೆ. ಹುಷಾರಾಗಿ ಚೆನ್ನಾಗಿ ಬರ್ತಾನೆ. ಮಕ್ಕಳು ಕರೀತಾನೆ, ಪಾಠ ಮಾಡಿಕೊಡ್ತಾನೆ. ಮಾಳಿಗೆ ಎತ್ತಿ ಚೆನ್ನಾಗಿ ಪಾಠ ಮಾಡೋನು. ಮಕ್ಕಳೆಲ್ಲ ಬರೋರು ಮಾಡ್ರಿ ಸಾಂಬಾರು. ಆ ಸ್ವಾಮಿ ಡಾಕ್ಟ್ರ್ ಉಳಿಸ್ಕೊಟ್ಟ ಮಗನ ಆಯಪ್ಪ ಮಗ, ನಮ್ಮ ಮಗ ಅಲ್ಲ ಅಂತ ಅಂತೀನಲ್ಲ ಸಾರ್. ನನ್ನ ಗುಳ್ಳೆರು ಒಂದು ದಿವ್ಸಕ್ಕೆ ಒಂತಡಾದ್ರೂ ನೆಚ್ಕೊಂತೀನಿ, 1 ಮಂತ್ ಆಯ್ತು ಒಳ್ಳೆ ಡಾಕ್ಟ್ರು ಅಂತ. Found a peanut. Found a peanut just now. Stomach is paining. ಈ ತರಹದ ಕಾಂಪ್ಲೆಕ್ಸ್ ಕೇಸಸ್ಗಳಲ್ಲಿ ಯಾವುದೇ ರೋಗಿಯು ತಕ್ಷಣಕ್ಕೆ ಎಮರ್ಜೆನ್ಸಿಗೆ ಬರಬೇಕಾಗುತ್ತೆ. ಯಾಕೆ ಎಮರ್ಜೆನ್ಸಿಗೆ ಬರಬೇಕಾಗುತ್ತೆ ಅಂದರೆ, ಯಾವುದೇ ಒಂದು ಸುಸಜ್ಜಿತ ಆಸ್ಪತ್ರೆ ಅಂತ ನಾವು ಯಾವಾಗ ಕರಿತೇವೆ, ಯಾವ ಆಸ್ಪತ್ರೆಯಲ್ಲಿ ಪೂರ್ಣ ಪ್ರಮಾಣದ ಒಂದು ಎಮರ್ಜೆನ್ಸಿ ಸರ್ವಿಸಸ್ ಇರುತ್ತೋ, ತದನಂತರ ICU ಕೇರ್, ಕಾಂಪ್ರಿಹೆನ್ಸಿವ್ ICU ಕೇರ್ ಅಂತ ಹೇಳ್ತೀವಿ, ಅದು ಯಾವ ಆಸ್ಪತ್ರೆಯಲ್ಲಿ ಇರುತ್ತೋ, ಅದಾದಮೇಲೆ ಯಾವುದೇ ಒಂದು ರೋಗಿಗೆ ತಕ್ಷಣಕ್ಕೆ ಒಂದು ಸರ್ಜರಿ ಬೇಕಾದಂಥ ಸಂದರ್ಭದಲ್ಲಿ ಒಂದು ಫುಲ್ ಫ್ಲೆಜ್ಡ್ ಅಡ್ವಾನ್ಸ್ಡ್ OT ಫೆಸಿಲಿಟಿ ಎಲ್ಲಿರುತ್ತೋ, ಅದಾದಮೇಲೆ OT ನಂತರ ಮತ್ತೆ ಪ್ರಮುಖವಾದದ್ದು ಆರೈಕೆ. ಯಾವುದೇ ಒಂದು ಪೇಷಂಟ್ನ ಆರೈಕೆ ಮಾಡಬೇಕಾದ್ರೆ ಸರ್ಜರಿ ನಂತರ ಅದು ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ಇಂತಹ ಒಂದು ಫೆಸಿಲಿಟಿ ಇರುವಂತಹ ಒಂದು ಸುಸಜ್ಜಿತ ಆಸ್ಪತ್ರೆಗೆ ಬರುವಂತಹ ಅವಶ್ಯಕತೆ ಯಾವುದೇ ಒಂದು ರೋಗಿಗೆ ಬೇಕಾಗುತ್ತದೆ. ಇಂಥ ಒಂದು ಕ್ಲಿಷ್ಟಕರ ಮತ್ತು ಅಪರೂಪದ ಶಸ್ತ್ರಚಿಕಿತ್ಸೆಗಳನ್ನು ನಾವು ಮಧ್ಯ ಕರ್ನಾಟಕದಲ್ಲಿ ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ ಅಂತ ಹೇಳಲು ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಭಾಳ ಭಯ ಆಗಿತ್ತು ಸರ್ ನನಗೆ. ಇಷ್ಟೇ ಅಂತಕ್ಕಂಥ ಜೀವನವನ್ನು ರೂಪಿಸಿ ಮರುಜನ್ಮ ಕೊಟ್ಟಿರ್ತಕ್ಕಂಥ SS ಹಾಸ್ಪಿಟಲ್ ಮತ್ತು ನಾರಾಯಣ ಹೆಲ್ತ್ ಅವರು, ಇದರ ದಾವಣಗೆರೆ ಅವ್ರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ.